ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ಡೇ 11 ವೆಯ್ಟ್ ಲಾಸ್ ಚಾಲೆಂಜ್ ಇವತ್ತು. ಆ್ಯಕ್ಚುಲಿ ನೆನ್ನೆ ಮತ್ತು ಮೊನ್ನೆ ಸ್ವಲ್ಪ ಚೀಟಿಂಗ್ ಡೇ ಆಗಿರೋದ್ರಿಂದ ಫುಲ್ಲು 11th ಡೇ ಏನು ಮಾಡಿದ್ದೀನಿ, ಬರೀ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಸಲಾಡ್ ಅಷ್ಟೇ ತಿಂದಿರೋದು. ಸೊ ಹಾಗಾಗಿ ಡೈರೆಕ್ಟಾಗಿ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಆ್ಯಪಲ್ಲು, ಪೊಮೊಗ್ರಾನೇಟು ಮತ್ತು ವೆಜಿಟೇಬಲ್ ಪಲ್ಯ ಥರ ಸ್ವಲ್ಪ ಬೇಕಿಂಗ್ ಮಾಡಿರೋದು. ಯಾಕೆಂತಂದರೆ ಎಲ್ಲನೂ ಹಸಿ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಮಾತ್ರ ಒಂಥರ ಪಲ್ಯ ಥರ ಮಾಡ್ಕೊಂಡು ತಿಂದಿರೋದು ಅಷ್ಟೇ. ಬೆಳಿಗ್ಗೆ ಆ್ಯಪಲ್ಲು, ಮಧ್ಯಾಹ್ನ ಪೊಮೊಗ್ರಾನೇಟು ಆ್ಯಂಡ್ ದೆನ್ ಸಂಜೆ ವೆಜಿಟೇಬಲ್ದು ಪಲ್ಯ ಲೈಟಾಗಿ. ಸೊ ಇಷ್ಟನ್ನು ತಿಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿರೋದಂಥದ್ದು. ಮತ್ತು ಎಕ್ಸಸೈಸ್ ಎಲ್ಲ ಆಲ್ಮೋಸ್ಟು ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಟೈಮಲ್ಲಿ, ಯಾಕಂತಂದರೆ ಮೊನ್ನೆ ಎಲ್ಲ ಸ್ವೀಟ್ ಎಲ್ಲ ಆಗಿದೆ ಅಲ್ವಾ. ಸೊ ಹಾಗಾಗಿ ಅದು ಬಿಟ್ಟರೆ ಏನೇನಿಲ್ಲ. ವರ್ಕೌಟ್ ಮಾತ್ರ ಮಿಸ್ ಮಾಡದೆ ಮಾಡಿ 10,000 ಸ್ಟೆಪ್ಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 8,000 ಆದರೂ ಸ್ಟೆಪ್ಸ್ ಮಾಡಿ. ಅಂದರೆ 1 ಅವರ್ಗೆ 8,000 to 10,000 ಆಗುತ್ತೆ. ಸೊ ಅದು ಬಿಟ್ಟು ವಾಕಿಂಗು ಮತ್ತು ಎಕ್ಸಸೈಸ್ ರೆಗ್ಯುಲರ್ ಮಾಡಿ. ಆ್ಯಂಡ್ ದೆನ್ ಇನ್ನೊಂದೇನಪ್ಪ ಅಂತಂದರೆ ಪದೇ ವೆಯ್ಟ್ ಚೆಕ್ ಮಾಡಿದ್ರೆ ಅದು ಗೊತ್ತೇ ಆಗೋಲ್ಲ. ಯಾಕೆಂತಂದರೆ ಅಷ್ಟು ಈಸಿ ಅಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಪದೇ ಚೆಕ್ ಮಾಡೋದೇನು ಬೇಡ, ಅವಶ್ಯಕತೆ ಇದ್ದಾಗ ಮಾತ್ರ ಚೆಕ್ ಮಾಡಿ ಅಷ್ಟೇ. ಓಕೆನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.